ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಪತ್ತೆ ಪ್ರಕರಣ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ. ದರ್ಶನ್ಗೆ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆ ಸಂಪೂರ್ಣ ಚೇಂಜ್. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಬೆನ್ನಲ್ಲೇ ಬದಲಾವಣೆ. ಮೊಬೈಲ್ ಪತ್ತೆ ಬೆನ್ನಲ್ಲೇ ಅಲರ್ಟ್ ಆದ ಸಿಬ್ಬಂದಿ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ. ದರ್ಶನ್ಗೆ ಹೆಚ್ಚಾದ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆ ಸಂಪೂರ್ಣ ಚೇಂಜ್. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಬೆನ್ನಲ್ಲೇ ಬದಲಾವಣೆ. ಮೊಬೈಲ್ ಪತ್ತೆ ಬೆನ್ನಲ್ಲೇ ಅಲರ್ಟ್ ಆದ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೀಗ ಮತ್ತಷ್ಟು ಭದ್ರತೆ ಹೆಚ್ಚಾಗಿದೆ. ಹೈ ಪ್ರೊಫೈಲ್ ಖೈದಿಗಳ ಮೇಲೆ ಕಣ್ಗಾವಲು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದರ್ಶನ್ ಬೇರೆ ಸೆಲ್ಗೆ ಶಿಫ್ಟ್ ಆಗಿರುವಂತದ್ದು. ದರ್ಶನ್ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿ, ಸಿಸಿಟಿವಿ ಅಳವಡಿಕೆ. ಕೊಲೆ ಕೇಸ್ A1 ಪವಿತ್ರ ಗೌಡ ಬೇರೆ ಬ್ಯಾರಕ್ಗೆ ಶಿಫ್ಟ್. 16 ಕೈದಿಗಳಿರೋ ಬ್ಯಾರಕ್ಗೆ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಮೊಬೈಲ್ ಪತ್ತೆ ಆಗಿರುವಂತದ್ದು. ಪತ್ತೆಯಾದ ಬಳಿಕ ಇದೀಗ ದರ್ಶನ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಮೂಲಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ನಟ ದರ್ಶನ್ ಜೈಲಿನಲ್ಲಿದ್ದಾರೆ, ಈ ಮೊಬೈಲ್ ಪತ್ತೆಯಾದ ಬಳಿಕ ಇದೀಗ ಮತ್ತಷ್ಟು ಪೊಲೀಸ್ ಭದ್ರತೆ ಹೆಚ್ಚಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಯಾಕಂದ್ರೆ ಇಬ್ರು ಸ್ಪೆಷಲ್ ಬ್ಯಾರಕ್ನಲ್ಲಿ ಇವರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯವನ್ನ ಕೊಡಲಾಗ್ತಿತ್ತು. ಆದ್ರೆ ಇದೀಗ ಯಾವಾಗ ಮೊಬೈಲ್ ಪತ್ತೆ ಆಯ್ತೋ ಇದೀಗ ಮತ್ತಷ್ಟು ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಹಾಗೂ ದರ್ಶನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಪವಿತ್ರ ಗೌಡ A1 ಆರೋಪಿ ಆಗಿರ್ತಾರೆ, ಅವರನ್ನೂ ಕೂಡ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. 16 ಕೈದಿಗಳಿರುವಂತಹ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮೊಬೈಲ್ ಪತ್ತೆ ಬೆನ್ನಲ್ಲೇ ಅಲರ್ಟ್ ಆದ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಅನ್ನ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇರೋದು ಏನು ಕಂಡು ಬಂದಿತ್ತು. ಇದೀಗ ಮತ್ತಷ್ಟು ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಹೈ ಪ್ರೊಫೈಲ್ ಕೈದಿಗಳ ಮೇಲೆ ಕಣ್ಗಾವಲನ್ನ ಇಟ್ಟಿದ್ದಾರೆ. ಈ ಮೂಲಕ ಏನು ಅವರ ಒಂದು ಫೋನು ಪತ್ತೆಯಾಗಿತ್ತು, ಹೀಗಾಗಿ ಮತ್ತಷ್ಟು ಕಣ್ಗಾವಲನ್ನ ಇಟ್ಟಿರುವಂತದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಏನು ಈ ಹಿಂದೆ ಪ್ರಜ್ವಲ್ ಅವರ ಬ್ಯಾರಕ್ ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತು, ಹೀಗಾಗಿ ಈ ಮೂಲಕ ದರ್ಶನ್ ಅವರಿಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗಿದೆ. ಈಗಾಗಲೇ ಅವರು ತುಂಬಾ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಬೇಲ್ ಸಿಗದೆ. ಇದೀಗ ಈ ಮೂಲಕ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಬಗ್ಗೆ ಡೀಟೇಲ್ಸ್ ರೋಹನ್? ರಚನಾ, ಏನು ಸಂಕಷ್ಟ ಅನ್ನೋದಕ್ಕಿಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಮೊಬೈಲ್ ಪತ್ತೆ ಪ್ರಕರಣದ ಬೆನ್ನಲ್ಲೇ ಇದು ಜೈಲು ವ್ಯವಸ್ಥೆಯ ಬಗ್ಗೆ ಈಗ ಕೆಲವೊಂದಿಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಪ್ರಜ್ವಲ್ ರೇವಣ್ಣ ಇದ್ದಂತಹ ಏನು ಬ್ಯಾರಕ್ನಲ್ಲೇ ಕೂಡ ಮೊಬೈಲ್ ಪತ್ತೆ ಆದ ಹಿನ್ನೆಲೆ ಕೂಡ ಈಗ ಜೈಲ್ ಸಿಬ್ಬಂದಿ ಅಂದ್ರೆ ಎಲ್ಲಾ ಸಿಬ್ಬಂದಿಗಳಿಗೆ ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಹೈ ಪ್ರೊಫೈಲ್ ಕೈದಿಗಳ ಮೇಲೆ ಈಗ ಸ್ಪೆಷಲ್ ಕಣ್ಗಾವಲನ್ನು ಇರಿಸೋಕೆ ಈಗ ಇಲಾಖೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಭೇಟಿ ನೀಡಿದ ಬೆನ್ನಲ್ಲೇ ಕೆಲವೊಂದಿಷ್ಟು ಸೆಕ್ಯೂರಿಟಿ ಅಂದ್ರೆ ಭದ್ರತಾ ವ್ಯವಸ್ಥೆಯಲ್ಲಿ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಜೈಲಿನೊಳಗೆ ಮೊಬೈಲ್ ಬಳಕೆ ಆಗ್ತಾ ಇರುವಂತಹ ಬಗ್ಗೆ ಈಗ ಎಚ್ಚರಿಕೆಯನ್ನು ಕೂಡ ಈಗ ವಹಿಸಲಾಗಿದೆ. ಇನ್ನು ಬ್ಯಾರಕ್ನಲ್ಲಿ ಕೆಲವೊಂದಿಷ್ಟು ತಪಾಸಣೆ ಮತ್ತು ನಿಗಾರ ಕೂಡ ಈಗಾಗಲೇ ಹೆಚ್ಚಿಕೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ದರ್ಶನ್ ಬ್ಯಾರಕ್ ಸುತ್ತ ಈಗ ಸಿಸಿಟಿವಿ ಸೇರಿದಂತೆ ಭದ್ರತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿದೆ. ಇನ್ನು ಹೈ ಪ್ರೊಫೈಲ್ ಕೈದಿಗಳ ಮೇಲೆ ಕೆಲವೊಂದಿಷ್ಟು ಚಲನವಲನಗಳಿಗೆ ನಿಗಾ ಇಡೋಕೆ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲವನ್ನು ಗಮನಿಸಿದಾಗ ಜೈಲಿನಲ್ಲಿ ಇಲ್ಲಿ ಆಗ್ತಾ ಇರುವಂತ ಕೆಲವೊಂದಿಷ್ಟು ಅಲ್ಲಿ ಲೋಪಗಳು ಇವನ್ನೆಲ್ಲ ಗಮನಿಸಿದಾಗ ಅಧಿಕಾರಿಗಳ ಮೇಲೆ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಒಟ್ಟಲ್ಲಿ ಕೈದಿಗಳ ಚಲನವಲನ ಮೇಲೆ ಸಿಬ್ಬಂದಿಗಳ ವಿಶೇಷ ನಿಗಾ ಇಟ್ಟಿದ್ದು ಯಾವ ರೀತಿ ಅಕ್ರಮವಾಗಿ ಸಂಪರ್ಕ ಪಡೆದುಕೊಳ್ತಾ ಇದ್ರು, ಹೇಗೆ ಮೊಬೈಲ್ ಬಳಕೆ ಮಾಡ್ತಾ ಇದ್ರು, ಇವೆಲ್ಲವನ್ನೂ ಕೂಡ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ವೇಳೆ ರೇಣುಕಾಸ್ವಾಮಿ ಏನು ಪ್ರಕರಣದಲ್ಲಿ ಕೂಡ A1 ಆರೋಪಿಯಾಗಿದ್ದಂತ ಪವಿತ್ರ ಗೌಡರಿಗೂ ಕೂಡ ಬೇರೆ ಬ್ಯಾರಕ್ಗಳಿಗೂ ಈಗಾಗಲೇ ಶಿಫ್ಟ್ ಅನ್ನ ಮಾಡಿದ್ದಾರೆ. ಒಟ್ಟಲ್ಲಿ ಇನ್ನೊಂದು ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ ಈಗ ಆಡಳಿತದ ಮೇಲೆ ದೊಡ್ಡ ಒಂದು ಪ್ರಶ್ನೆ ಎದ್ದಿತ್ತು. ಹೀಗಾಗಿ ಸಹಜವಾಗಿ ಈಗ ಡಿಜಿಪಿ ಕೆಲವೊಂದಿಷ್ಟು ಆದೇಶಗಳನ್ನು ಹೊರಡಿಸಿ ಕಣ್ಗಾವಲನ್ನ ಇರಿಸೋಕೆ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ರಚನಾ, ಧನ್ಯವಾದಗಳು ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪ್ರಜ್ವಲ್ ಬ್ಯಾರಕ್ ನಲ್ಲಿ ಏನು ಮೊಬೈಲ್ ಪತ್ತೆಯಾಗಿತ್ತು, ಪರಪ್ಪನ ಅಗ್ರಹಾರ ಜೈಲಿಗೆ ಇವ್ರು ಹೋಗಿರೋದು ಜೈಲು ವಾಸಕ್ಕೆ, ಆದ್ರೆ ಇವ್ರಿಗೆ ಇಲ್ಲಿ VIP ಟ್ರೀಟ್ಮೆಂಟ್ ಕೊಡ್ಲಾಗ್ತಿದೆ ಅಂತ ಹೇಳಿ ಈ ಹಿಂದೆಯೂ ಕೂಡ ದರ್ಶನ್ ಅವರು ಈ ವಿಚಾರದಲ್ಲಿ ಅವರ ಒಂದು ಫೋಟೋ ವೈರಲ್ ಆಗಿತ್ತು. ಇದೀಗ
ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲೂ ಕೂಡ ಇದೀಗ ಮತ್ತೆ ಅದು ರಿಪೀಟ್ ಆಗಿರುವಂತದ್ದು. ಜೈಲಿನಲ್ಲಿ ರಾಜಾರೋಷವಾಗಿ ಫೋನ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು ನೀವು ನೋಡಬಹುದು. ಹೀಗಾಗಿ ದರ್ಶನ್ ಅವ್ರು ಏನು ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಅವರಿಗೆ ಈ ಮೂಲಕ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಅವರನ್ನು ಕೂಡ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ, ಯಾಕಂದ್ರೆ ಇವರೆಲ್ಲರದು ಐ ಪ್ರೊಫೈಲ್ ಕೇಸ್ ಆಗಿರುತ್ತೆ. ಹೀಗಾಗಿ ಇವ್ರಿಗೆ ಏನಾದ್ರು ವಿಶೇಷ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಅನುಮಾನ ಏನಿತ್ತು ಅದು ಮೊಬೈಲ್ ಪತ್ತೆ ಆದ ಬಳಿಕ ಮತ್ತಷ್ಟು ದಟ್ಟವಾಗಿದೆ. ಹೀಗಾಗಿ ಮತ್ತೊಂದು ಐ ಪ್ರೊಫೈಲ್ ಕೇಸ್ ಪರಪ್ಪನ ಅಗ್ರಹಾರದಲ್ಲಿ ಇರೋದು ಅಂದ್ರೆ ಅದು ನಟ ದರ್ಶನ್ ಅವರು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಿಗ್ತಾ ಇದೆ ಅಂದ್ರೆ ದರ್ಶನ್ ಅವ್ರಿಗೂ ಸಿಗ್ತಾ ಇದೆಯಾ ಅಂತ ಹೇಳಿ ಮತ್ತಷ್ಟು ಭದ್ರತೆ ಹೆಚ್ಚಾಗಿದೆ.